ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ವಿಜಯ ನಿಸರ್ಗ ಗೌಡ. ಈ ಲಾಗ್ ಬಂದ್ಬಿಟ್ಟು ದ ಫಸ್ಟ್ ಸೋಲೋ ಟ್ರಿಪ್ ಆಫ್ 2025. ಸೊ ಫಸ್ಟ್ ಸೋಲೋ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ಒಂದು 3 days ಬ್ಯಾಕ್, ಬಟ್ ತಲೆಯಲ್ಲಿದ್ದು ಒಂದು 2-3 ತಿಂಗಳ ಹಿಂದೆನೇ ಇತ್ತು. ಸೊ ನಾನು ಚೂಸ್ ಮಾಡಿರುವಂಥ ಪ್ಲೇಸ್ ಕೊಡೈಕೆನಾಲ್. ನನಗೆ ಯಾಕೋ ನೇಚರ್ ಮಧ್ಯೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸೇಷನ್ ರೆಜುನೇಷನ್ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಸೊ ಕಂಪ್ಲೀಟ್ ಐಟಿನರಿ ನಾನೇ ಪ್ಲ್ಯಾನ್ ಮಾಡಿಕೊಂಡು ಆ್ಯಂಡ್ ಒಂದು ಸ್ವಲ್ಪ ಗೊತ್ತಿಲ್ಲದೇ ಮುಟ್ಟಾಳಿ ಥರನೇ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ದಿಸ್ ಇಸ್ ಅ 3 days 2 nights ಟ್ರಿಪ್. ಎಲ್ಲಿದ್ದೆ, ಏನು ಮಾಡಿದೆ, ಎಲ್ಲೆಲ್ಲಿ ಹೋದೆ, ಎಷ್ಟೆಷ್ಟು ಖರ್ಚು ಮಾಡಿದೆ, ಯಾವ ಥರ ಫೀಲ್ ಇತ್ತು, ಏನೇನು ಪ್ಲೇಸ್ಗಳಿತ್ತು ಆ್ಯಂಡ್ ಯಾವ ಥರ ರಿಲ್ಯಾಕ್ಸೇಷನ್ ಮಾಡಿದೆ, ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಬ್ಯಾಂಗ್ಳೂರಿಂದ 11 ಗಂಟೆಗೆ ALS ನ್ಯಾವಿಗೇಟರ್ ಅನ್ನೋ ಬಸ್ ತೊಗೊಂಡು ನಾನು ಕೊಡೈಕೆನಾಲ್ಗೆ ರೀಚ್ ಆಗಿದ್ದು 8:30 ಆಗಿತ್ತು. ಕ್ಯಾಬ್ ಬುಕ್ ಮಾಡಿದ್ದೆ. छोटी बच्ची हूँ मैं, 2 दिन के लिए पैकेज मांग रही हूँ आपसे. अच्छा हाँ. ನೀವು ಕೊಡೈಕೆನಾಲ್ ಇಳಿತಿದ್ದಾಗೆ ಬೇಜಾನ್ ಕ್ಯಾಬ್ಸ್ಗಳು ಸಿಗುತ್ತೆ. ಮಿನಿಮಮ್ ಅವ್ರದ್ದು 2500 ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬಸ್ಸಲ್ಲಿ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ತುಂಬ ಪ್ಲೇಸಸ್ ನೋಡ್ತಾ ಇರುವಾಗ ಎಲ್ಲ ಕಡೆನೂ ಕೂಡ ಬಸ್ ಕಮ್ಯೂಟ್ ಇರೋದಿಲ್ಲ. ಸೊ ಕ್ಯಾಬ್ ಚಾರ್ಜಸ್ ಇನಿಷಿಯಲಿ 2500 ಇಂದನೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾನು ಉಳ್ಕೊಂತಿರುವಂಥ ಸ್ಟೇಕೇಶನ್ ಅವರೇ ಕ್ಯಾಬನ್ನು ಅರೇಂಜ್ ಮಾಡಿದ್ರು. ಸೇಮ್ ಪ್ರೈಸ್ ಆಯಿತು. ನಾನು ಹೊರಗಡೆ ತೊಗೊಂಡ್ರು ಕೂಡ ಇಲ್ಲಿ ತೊಗೊಂಡ್ರು ಕೂಡ ಸೇಮ್ ಪ್ರೈಸ್ ಆಯಿತು. ಸೊ ನಾನು ಅವ್ರ ಜೊತೆಗೆ ಹೋದೆ, ಬಟ್ ಆದರೂ ಕೂಡ ಬಾರ್ಗೇನಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಏನೂ ವರ್ಕೌಟ್ ಆಗಿಲ್ಲ. ಅವ್ರು ಅದೇ ಇಲ್ಲ. ಓಕೆ, ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಶೂಸ್ ಹಾಕೊಂಡು ತಿಂಡಿ ತಿನ್ನಕ್ಕೆ ಹೋಗ್ಬೇಕು. ಬ್ಲೂ, ವೈಟ್ ಆರ್ ಗ್ರೇ? ವಿಲ್ ಗೋ ಫಾರ್ ವೈಟ್. भैया, हाँ बोलिए. आपको लॉन्ड्री क्यों पिकअप करना है अभी? जी अभी जाके पिकअप करके दवाई लेके आ जाता हूँ, बस इतना ही काम है. ಒಂದು ಹೋಟೆಲ್ ಅಲ್ಲಿ ನಾನು ಫ್ರೆಶ್ ಅಪ್ ಆದೆ. ರೆಸಾರ್ಟ್ಗೆ ಹೋಗಿ ಫ್ರೆಶ್ ಅಪ್ ಆಗೋಕ್ಕಾಗಲ್ಲ, ಬಿಕಾಸ್ ಕೊಡೈಕೆನಾಲಿಂದ ನನ್ನ ರೆಸಾರ್ಟ್ ಇರೋದು 25 ಕಿಲೋಮೀಟರ್ಸ್. ಸೊ ಇವತ್ತು ಕಂಪ್ಲೀಟ್ ಡೇ 1 ಎಲ್ಲ ಪ್ಲೇಸಸ್ಸನ್ನು ತಿರುಗಿ ಅದಾದಮೇಲೆ ನಾವು ರೆಸಾರ್ಟ್ಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ये गाड़ी के साथ में करो. इंस्टाग्राम में आप डाल रहे हैं ना, डालता है कि नहीं? बस We are in ಕೊಡೈಕೆನಾಲ್. ಓ ಮೈ ಗಾಡ್, ಏನು ಸಖತ್ತಾಗಿದೆ ಗೊತ್ತಾ ವೆದರು. ನಾನು ಬಂದಿರೋದು ಫೆಬ್ರವರಿ, ಬಟ್ ಫುಲ್ ಟನ್ ಇದೆ, ಕ್ರೇಜಿ ಆಗಿದೆ. ಹಲೋ, ಇವಾಗ ಫ್ರೆಶ್ ಅಪ್ ಆಯಿತು, ತಿಂಡಿ ತಿಂದು ದೆನ್ ಆಮೇಲೆ ಪ್ಲೇಸಸ್ಗೆ ಹೊರಡಬೇಕು. ಲೆಟ್ಸ್ ಗೋ. ಸೊ ಫಸ್ಟ್ ತಿಂಡಿ ತಿಂತಾ ಇದ್ದೀವಿ. ಘೀ ಪುಡಿ ಇಡ್ಲಿ ಅಂತೆ. हाय बैंगलोर पीपल. हाय बैंगलोर पीपल. आपका नाम? शेखर. ಓಕೆ, ಹಾಯ್ ಶೇಖರ್ ಜಿ. ನನ್ನ ಗುಂಡಿಗೆಯನ್ನು ಮೆಚ್ಚಬೇಕಾಗಿದೆ. ಏನು ಅಂತ ಅಂದರೆ, ನಾನು ರೆಸಾರ್ಟಲ್ಲಿ ಉಳ್ಕೊಳ್ತಿದ್ದೀನಿ, ಅವರೇ ಕ್ಯಾಬ್ ಅರೇಂಜ್ ಮಾಡಿದ್ದಾರೆ ಸೈಟ್ ಸೀಯಿಂಗೆಲ್ಲ. ಅವರು ಲಾಂಡ್ರಿ ತೊಗೊಂಬರ್ತೀನಿ ಅಂತ. ನನ್ನ ಲಗೇಜ್ ಎಲ್ಲ ಅಲ್ಲೇ ಇದೆ, ಅದು ರೆಸಾರ್ಟಿಂದನೇ ಅದಿರೋದು. ಸೊ ಟೆನ್ಷನ್ ಏನು ಮಾಡ್ಕೊಳ್ಳೋದು ಬೇಡ, ನಾನು ಲಾಂಡ್ರಿ ತೊಗೊಂಬರ್ತೀನಿ ಅವರು. ನಾನು ನೋಡಿ ಅವ್ರನ್ನ ನಂಬಿ ನಾನು ಪೂರ್ತಿ ಲಗೇಜಲ್ಲಿ ಇಟ್ಟಿದ್ದೀನಿ. ಇವಾಗ ಖಾಲಿ ಕೈಯಲ್ಲಿ ರೋಡಲ್ಲಿ ನಿಂತ್ಕೊಂಡಿದ್ದೀನಿ ನಾನು ತಿಂಡಿ ತಿಂದ್ಕೊಂಡು. ಇದಕ್ಕೆ ಭಾರತೀಯರು ನಂಬೋದಕ್ಕೆ ಫೇಮಸ್ ಅಂತಾರ, ಐ ಡೋಂಟ್ ನೋ. ಅವ್ರು ಬರ್ತೀನಿ ಅಂದರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ನನ್ನ ಪ್ರಾಣ ಪಕ್ಷಿ ಎಗರು ಹೋಗ್ತಿತ್ತು ಸರಿ. ಬಟ್ ಬರ್ತೀನಿ 2 minutes ಅಂದರೆ. ಬಟ್ ಆದರೂ ಲುಕ್ ಎಚ್ ಮೀ, ಬೇರೆಯವ್ರಿಗೆ ಬಂದು ಅವ್ರನ್ನ ನಂಬಿ ನನ್ನ ಲಗೇಜ್ ಇಟ್ಟು ಕಳಿಸಿದ್ದೀನಲ್ಲ ಅವರಿಂದ. ಕ್ರೇಜಿ ಆಗಿದೆ ವೆದರ್. ನಮ್ಮ ಅಂಕಲ್ ಕಾಯಿಸಿದ್ರು 10 ಕಾಲಿಗೆ ಬಂದ್ರು. शाम तक आप गाड़ी यूज करो, किधर नहीं जाएगा, गाड़ी के सामने खड़ा रहेगा. आप किधर भी जाओ, किधर भी. ओके, बट मैं स्वीट लड़की हूँ, इसलिए मैं वेट कर रही हूँ पेशेंस से. अच्छा ये देखो, ये कोडे इंटरनेशनल स्कूल है. ओके, एक बार कहिए निसर्गम, हम घूमने चलेंगे. नो आप कहिए. हाँ, घूमने के लिए चलेंगे निसर्गम. अभी हाँ, नम फर्स्ट डेस्टिनेशन. हाँ, फर्स्ट डेस्टिनेशन इज ಕೋಕಸ್ ವಾಕ್. ಇಂಥ ಕ್ರೇಜಿ ಆಗಿದೆ ನೋಡಿ ಅಲ್ಲಿ. ವೋ
ವಾವ್. ಇವರೆಷ್ಟು ಸ್ವೀಟ್ ಅಂದರೆ ನನ್ನ 20 ರೂಪೀಸ್ ಚೇಂಜ್ ಇರಲ್ಲ ಮೇಡಮ್, ಹೋಗ್ಬಿಟ್ಟು ಬನ್ನಿ ಪರವಾಗಿಲ್ಲ ಆಮೇಲೆ ಕೊಡಿ ಅಂತಂದ್ರು. ಮ್ಯಾಮ್ ಅಪ್ಕ ನಾಮ್ ಮುತ್ತು. ಹಾಯ್ ಮುತ್ತು ಮ್ಯಾಮ್, ಕೈ ಹಾಯ್. ಬಾಯ್ ಬಾಯ್. ಇಂಥವ್ರು ಇರೋದಕ್ಕೇನೆ ಊರಲ್ಲಿ ಮಳೆ ಬೆಳೆ ಎಲ್ಲ ಆಗ್ತಿರೋದು. ಓ ಮೈ ಗಾಡ್. ನಾವು ಕ್ರೇಜಿ ಆಗಿದೆ. ಬೆಳ್ಳ ಕಾಣಿಸ್ತೀನಿ. ಇವರೇ ನಂಗೆ ಸಖತ್ತಾಗಿರೋ ಫೋಟೋ ತೆಗೆದಿದ್ದು. आपका नाम? Pasumban. Pasumban. That means pure cold. Pure? Cold. Cold. Tamil, yes, pure cold. Okay. Hi Bengaluru people. Yes. Hi. I'm Tamil Nadu. Okay, thank you. Welcome. Bye bye. ಹೊರಗಡೆ ಬಂದು ಜನ ಜಗತ್ತು ನೋಡಿದಾಗಲೇ ಗೊತ್ತಾಗೋದು ಪ್ರಪಂಚ ಎಷ್ಟು ವಿಶಾಲವಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಜೀವನದಲ್ಲಿ ಇನ್ನೂ ಎಷ್ಟೊಂದು ನೋಡೋದಿದೆ, ಎಷ್ಟೊಂದೆಲ್ಲ ಸಾಧನೆ ಮಾಡೋದಿದೆ, ಎಷ್ಟೊಂದು ಜನ ನೋಡೋದಿದೆ, ಎಷ್ಟೊಂದು ಪ್ಲೇಸಸನ್ನು ನೋಡಿ ಕಣ್ ತುಂಬಿಸ್ಕೊಳ್ಳೋದಿದೆ, ಎಷ್ಟೊಂದು ತಿಂಡಿ ತಿನ್ನೋದಿದೆ. ಓ ಮೈ ಗಾಡ್, ದರ್ ಇಸ್ ಸೋ ಮಚ್ ಟು ಲೈಫ್. Can't even tell you how beautiful this looks. Amma. Oh. ಮೋಡದ ಮುದ್ದೆಗಳ ಥರ ಕಾಣಿಸ್ತಿದೆ. ನಾನು ಯೂಶಲಿ ನಮ್ಮ ಮನೇಲೇ ಅರ್ಧ ಮುಕ್ಕಾಲು ಗಂಟೆ 2 ಗಂಟೆ ಹಿಂಗೆ ಕುತ್ಕೊಂಡ್ಬಿಡ್ತೀನಿ. ನನಗೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಸೋ ಬ್ಯೂಟಿಫುಲ್. ನೆಕ್ಸ್ಟ್ ಲೊಕೇಶನ್ ವಟ್ಟಕನಲ್ ಫಾಲ್ಸ್ಗೆ ಹೋಗಬೇಕಿತ್ತು. ಆನ್ ದ ವೇಯಲ್ಲೇ ಒಂದು ಚರ್ಚ್ ಇತ್ತು, ಏನೋ ತುಂಬ ಫೇಮಸ್ ಚರ್ಚ್ ಅಂತ ಅಂದರು. ಸೊ ಹೋಗ್ತಿದ್ದೀನಲ್ಲ, ಸುಮ್ಮನೆ ಇಣಕ್ಬಿಟ್ಟು ನೋಡೋಣ ಅಂತ ಬಂದಿದ್ದೀನಿ. ಒಬ್ಬೊಬ್ಳೆ ತಿರುಗಾಡೋದು ನನಗೆ ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಇದೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಹೋಟೆಲ್ಗೆ ಹೋಗೋದೆಲ್ಲ ಒಬ್ಬೊಬ್ಳೆ ಅಭ್ಯಾಸ ಮಾಡ್ಕೊಳ್ತಾ ಇದ್ದೆ, 6th 7th ಸ್ಟ್ಯಾಂಡರ್ಡ್ ಇರುವಾಗಲೇ. ಬಟ್ ನನಗೆ ಬೆಳ್ಳಾದ್ಮೇಲೆ ಗೊತ್ತಾಗಿದ್ದು ಅದಕ್ಕೆ ಸೋಲೋ ಡೇಟ್ ಅಂತಾರೆ, ಸೋಲೋ ಟ್ರಾವೆಲ್ ಅಂತಾರೆ ಅಂತ. ಆ್ಯಂಡ್ ಪ್ರತಿ ಸರಿನೂ ಕೂಡ ಹೊರಗಡೆ ಹೋಗಬೇಕು, ಈ ಥರ ಸೋಲೋ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದಾಗ ಅದು ಇದು ಎಂತ ಏನೇನೋ ಬರ್ತಾಯಿತ್ತು. ಬಟ್ ಇದನ್ನು ತುಂಬ ಸೀರಿಯಸ್ ಆಗಿ ತಲೆಗೆ ತೊಗೊಂಡಿದ್ದು 2024 ಎಂಡಲ್ಲಿ. ಆ್ಯಂಡ್ ಅದನ್ನು ತುಂಬ ಜಾಸ್ತಿ ತಲೆಗೆ ತುಂಬಿಕೊಂಡಿದ್ದು 2025 ಸ್ಟಾರ್ಟಿಂಗಲ್ಲಿ ಅಂತ ಅನ್ಬೋದು. ಆ್ಯಂಡ್ ಈ ಪ್ಲೇಸಸ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ರಿಸರ್ಚ್ ಮಾಡ್ಕೊಂಡು ಹೋಗಿದ್ದೆ. ನಾವು ವಿ ಆರ್ ಗೋಯಿಂಗ್ ಟು ವಟ್ಟಕನಲ್ ಫಾಲ್ಸ್. ಎಷ್ಟು ದೊಡ್ಡ ಇದೆ ಅಂದರೆ ದಾರಿ, 4 ಕಾರ್ಗಳು ಹೋಗ್ಬೋದು ದಾರಿ. ನ್ಯಾಚುರಲ್ ಹೈವೇ. ನಾವು ಫೋಟೋ ಅಲ್ಲಿ ವಿಡಿಯೋ ಅಲ್ಲಿ ಇನ್ನೂ ದೊಡ್ಡದಾಗಿತ್ತು, ಬಟ್ ಇದು ಸ್ವಲ್ಪ ಚಿಕ್ಕದಾಗಿದೆ. But it's so thanda. Okay, I'm going to bring it. Bring. I'm going to bring it. Someone calling you? Smile. Sir, smile. What are the hair cut for you? Sir, bali bali. ಲೈಟ್ ಕಾಲ ಯಪ್ಪೋ ಏನು ತಣ್ಣಗಿದೆ ಗೊತ್ತಾ. ಸ್ವಲ್ಪ ಫಾರಿನರ್ಸ್ ಎಲ್ಲ ಕುತ್ಕೊಂಡಿದ್ದಾರೆ. ಇತ್ತ ತಣ್ಣಗಿದೆ ಅಂದರೆ ನೀರು. No. आप मिक्स दे सकते हैं? आप मिक्स दे सकते हैं? This is our 4th destination, Upper Lake View Point ಅಂತೆ. ನಿಂತ್ಕೊಳ್ಳೋಕ್ಕೇನೂ ಇಲ್ಲ, ರೋಡ್ ಪಕ್ಕ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ ಅಂತ. ನನಗೆ ಇಂಥವೆಲ್ಲ ತುಂಬ ಇಷ್ಟ ಆಗುತ್ತೆ, ಸುಮ್ಮನೆ ನಿಂತ್ಕೊಂಡು ನೋಡೋಕ್ಕೆ. ಸೊ ಐ ಫೀಲ್ ಇಟ್ ಇಸ್ ವೆರಿ ಬ್ಯೂಟಿಫುಲ್. ಫಾಗ್ ಬಂತು, ಹೋದರ್ ಇನ್ಸೈಡ್ ಇಲ್ಲಿ
ವ್ಯಾನ್ಗೆ ಹಿಂದೆ This is our next destination. That's Pillar Rock. 122 meters height. ಎಂತ ಕ್ರೇಜಿ ಆಗಿದೆ ಗೊತ್ತಾ, ಲುಕ್ at it. ವಾವ್, ನಂಗೆ ಇಲ್ಲಿ ಮೇಲ್ಗಡೆ ಇಷ್ಟ ವ್ಯೂ ಸಿಗ್ತಾ ಇದೆ, ಬಟ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಆಲ್ರೆಡಿ ಫಾಗ್ ಬಂದ್ಬಿಟ್ಟಿದೆ, ಇವಾಗಷ್ಟೇ ಚೂರು ಕ್ಲಿಯರ್ ಇತ್ತು. ಏನು ಗೊತ್ತಾ, ಅವಾಗ ಕಾಣಿಸ್ತಿತ್ತಲ್ವಾ ಪಿಲ್ಲರ್ ರಾಕ್ 122 meters, ಇವಾಗ ಕಾಣಿಸ್ತಾನೆ ಇಲ್ಲ, ಅದು ಕಂಪ್ಲೀಟ್ಲಿ ಫಾಗಿನ ಮುಚ್ಚೋಗಿದೆ. ಇಲ್ಲೇ ಇತ್ತು ಈ ಪ್ಲೇಸಲ್ಲೇ ಕಂಪ್ಲೀಟ್ಲಿ ಮುಚ್ಚೋಗ್ಬಿಟ್ಟಿದೆ, ಕಾಣ್ ಸೀರಿದೆ. ಓ ಮೈ ಗಾಡ್, ಹಾಂ ಒಂಚೂರು ಇವಾಗ ಕಾಣಿಸ್ತಿದ್ಯಾ, ಇಲ್ಲೇ ಇತ್ತು. This is Guna Cave, our next destination. क्या भीड़ है भाई. Yes, Guna Caves. ಮಂಜುಮಲ್ ಬಾಯ್ಸ್ ಮೂವಿದು ಶೂಟಿಂಗ್ ಆಗಿತ್ತಲ್ಲ ಇಲ್ಲೇ. ಬಿಸಿಲಿದೆ ಬಟ್ ಎಷ್ಟು. ಟೈಮ್ ಈಗ 12:33. ನಾನು ಸ್ಟಾರ್ಟ್ ಮಾಡಿದ್ದು ಟೂರ್ ಮಾಡೋಕ್ಕೆ 10:15 ಹಂಗೆ ಅನಿಸುತ್ತೆ. ಸೊ ಇಲ್ಲಿವರೆಗೂ ಒಂದು 5-6 ಪ್ಲೇಸಸ್ ಕವರ್ ಮಾಡಿದ್ದೀವಿ. ಇದಾದಮೇಲೆ ಊಟ ಮಾಡೋಣ. ಮಂಜುಮಲ್ ಬಾಯ್ಸ್. This is Gna Caves. ಬಿಸಿಲಿಗೆ ಆಲ್ರೆಡಿ ಸುಸ್ತಾಗ್ತಿದೆ. 6-7 ಪ್ಲೇಸಸ್ ಸುತ್ತಿರೋದು. ಹಸಿವಾಗ್ತಿದೆ. This is Guna Caves viewpoint. ಇದೆಲ್ಲ ಸೀಲ್ ಮಾಡಿದಾರಲ್ಲ, ಇದು ಮೂವಿಯಲ್ಲಿ ಸೀಲ್ ಮಾಡಿರಲ್ಲ, ಅದೇನೋ ಏನೋ ಗೊತ್ತಾಗ್ತಿಲ್ಲ. ಬಟ್ ಐ ಥಿಂಕ್ ಮೇ ಬಿ ಅದೇ ಅನಿಸುತ್ತೆ, ಬಿಕಾಸ್ ಮೂವಿ ನೋಡಿದಾಗ ಇಲ್ಲಿ ಮಧ್ಯದಲ್ಲೇನೋ ಇಲ್ಲೇ ಅನಿಸುತ್ತೆ. ತುಂಬ ಪೀಸ್ಫುಲ್ ಆಗಿದೆ. பாத்ரூம் போய்தாமா போய்தான் அது வராங்க அது சேர்ந்து வரலாம். போறவா ரொம்ப மேங்கோ ஜூஸ் ஆனா மேங்கோ ஜூஸ் ಗೋಲಿ ಸೋಟಾ ಗ್ಯಾಸ್ ಎಲ್ಲ ಇರ್ಕಾது. 20 ರೂಪೀಸ್ದೆಲ್ಲ ವಾಟರ್ ಬಾಟಲ್ ಸಿಗಲ್ವಂತೆ. 5 ಲೀಟರ್ ತೊಗೋಬೇಕಂತೆ. ದಟ್ ಕಾಸ್ಟ್ 100 rupees. ಆ್ಯಂಡ್ ಅದ್ರಲ್ಲಿ ಕುಡಿಯೋಕ್ಕೆ ಆಗಲ್ಲ, ಎತ್ತಿ ಕುಡಿಬೇಕು, ಫುಲ್ ಡಿಹೈಡ್ರೇಟ್ ಆದಾಗ. ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಪೈನ್ ಫಾರೆಸ್ಟ್. ಓ ಮೈ ಗಾಡ್, ಲುಕ್ಸ್ ಸೋ ಹೆವಿನ್ಲಿ. ಅದೆಲ್ಲ ಶೂಟಿಂಗ್ ಆಗಿದೆಯಲ್ಲ, ಒಂದೇ ಸೀನ್ ಅಂತ ಇದು ಮೇ ಬಿ ಇಲ್ಲೇನಾ, ಐ ಡೋಂಟ್ ನೋ. I cannot tell you how beautiful this looks. Oh my god.
ಬ್ರೋ. ಪ್ರತಿ ಸರಿ ಹೊಸ ಜಾಗ ನೋಡಿದಾಗ, ಹೊಸ ಜನ ನೋಡಿದಾಗ, ಥೂ, ನಾನು ಯಾವುದೋ ಕಾರಣಕ್ಕೋಸ್ಕರ ಕುತ್ಕೊಂಡು ಅಳ್ತಿದ್ನ ರೂಮಲ್ಲಿ. ಯಾವುದ್ಯಾವುದೋ ಪರ್ಸನ್ ಹೇಳಿದ್ದಕ್ಕೆಲ್ಲ ವರಿ ಮಾಡ್ತಿದ್ನ ಅಂತ ಫೀಲ್ ಆಗುತ್ತೆ ಅಲ್ವಾ? ಅದಕ್ಕೆ ಹೇಳೋ, ಜೀವನ ತುಂಬ ಅಂದರೆ ತುಂಬ ಚಿಕ್ಕದಂತೆ. ಹಾಯೋ ಅನ್ಬೇಕು ಹಿಂಗೆ. ಹಾಯೋ. ಓಕೆ, ಇವಾಗ ಪೀಸ್ ಅನ್ನಿ. ಪೀಸ್. ನನ್ನ ಹೆಸರು ಏನು ಹೇಳಿ? ಸುಂದ್ರಿ. ಸುಂದರಿ. ಹಾಯ್ ಸುಂದರಿ. ನೀವು ಬರೀ, ನೀವು ಹಾಯ್ ಮಾಡಿ. ಹಾಟ್ಸ್ ಟೂರ್ ಕರ್ಕೊಂಡು ಹೋಗ್ತಾರಂತೆ. 1 ಲ್ಯಾಪ್ ಅನ್ಸುತ್ತೆ, ಒಂದು ಚಿಕ್ಕದಾಗಿ 200 ಅಂತೆ. ಟ್ರೈ ಮಾಡೋಣ. ಬೀಳಿಸ್ಬೇಡ ಕಣಯ್ಯ, ಮೊದಲೇ ಎಡವಟ್ ರಾಣಿ ನಾನು. ಮೇಡಮ್ ಮೇಡಮ್ ದೇಕ ಮೇಡಮ್ ಮೇಡಮ್ ಕ್ಯಾಚಿಂಗ್ देखा मैडम मैडम माँ ट्रेनिंग है मैडम लो साइड है enjoy ಯಾಕೆ ನೀರು ಇರ್ಲಿಲ್ಲ ಅಂದ್ರೆ ಅಲ್ಲಿ ಟ್ಯಾಂಕ್ ಕಟ್ಟಿಸಿದ್ದಾರೆ ಮೇಲ್ಗಡೆ, ನೀರು ಅಲ್ಲಿ ಹೋಗುತ್ತೆ. ಎಲ್ಲಿಗೆ? ಕುಂಬಾರೆ ವಿಲೇಜ್ಗೆ ಕುಡಿಯಕ್ಕೆ ನೀರು ಅಲ್ಲಿ ಹೋಗುತ್ತೆ. ನಿಮ್ಮ ಹೆಸರು ಆಶೀರ್ವಾದ ಅಲ್ಲ? ಹೌದು. ಕನ್ನಡ ಬರ್ತಿದೆ ಅಂತ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನಾಯ್ತು? ಏನಾಯ್ತು? ತೋರಿಸ್ತೀನಿ ತೋರಿಸ್ತೀನಿ ತೋರಿಸ್ತೀನಿ. ಏನು ಬಂತು? ಸ್ಕ್ರೀನ್ ಸೀದಾ ಸ್ಕ್ರೀನ್ ಎಲ್ಲಿ ಎಲ್ಲಿ? ಸೀದಾ ಬ್ಲಾಕ್ ಕಲರ್. ಬ್ಲಾಕ್ ಕಲರ್ ಕೆಳಗಿಲ್ಲಿ ನೋಡು ತೆಗಿ. ವಾವ್, ಏನು ಸಖತ್ತಾಗಿದೆ. ನಮ್ಮ ಕ್ಯಾಬ್ ಅಂಕಲ್ ಮಾತ್ರ ಸೂಪರ್ ಸೂಪರ್ ಸೆಕ್ಸಿ. ಎಲ್ಲ ಕಡೆ ನಿಲ್ಸ್ಕೊಂಡು ಹೋಗಮ್ಮ ಹೋಗು, ಫೋಟೋ ತೆಗಿ, ವಿಡಿಯೋ ತೆಗಿ ಅಂತ ಕಳಿಸ್ತೀಯ. ಸೊ ಲಂಚಿಗೆ ಬಂದಿದ್ವಿ. ಇಟ್ಸ್ ಎಷ್ಟು 2:45 ಆಗಿದೆ ಅನಿಸುತ್ತೆ. ಇವರಲ್ಲಿ ಎಂತ ಮುಟ್ಟಿದ್ರು ತಣ್ಣಗೆ, ಟೇಬಲ್ ಮುಟ್ಟಿದ್ರು ತಣ್ಣಗೆ, ಏನು ಮುಟ್ಟಿದ್ರು ಕೂಡ ಫುಲ್ ಕಾಲ್ಕೊಂಡಿದೆ. ಓ, ಇವ್ರು ಚಪಾತಿ ಎಲ್ಲ ಏನೂ ಕೊಡಲ್ಲ, ಬರೀ ರೈಸ್. ಈಗ ಟೈಮ್ 3 PM ಊಟಕ್ಕೆ ಅಂತ ನಾವು ಸ್ಟಾಪ್ ಮಾಡಿದ್ವಿ. ಊಟ ಆದಮೇಲೆ ನಮ್ಮ ಪ್ಲ್ಯಾನ್ ಇರೋದು ಸ್ಟೇಕೇಷನ್ಗೆ ಹೊರಡೋದಕ್ಕೆ. ಸ್ಟೇಕೇಷನ್ ನೇಮ್ ಟೀ ಹೈಕಾ, ಪೂಂಬಾರೈ ವಿಲೇಜ್ ಅನ್ನುವಂಥ ಪ್ಲೇಸಲ್ಲಿರೋದು. ಅದಿರೋದು 25 ಕಿಲೋಮೀಟರ್ಸ್ ಫ್ರಮ್ ಕೊಡೈಕೆನಾಲ್ ಸಿಟಿ. ಟೀ ಹೈಕಾ ರೆಸಾರ್ಟ್ ಬಗ್ಗೆ ಕಂಪ್ಲೀಟಾಗಿ ನಾನು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನಾನು ರೀಲ್ ಮಾಡಿ ಹಾಕಿದ್ದೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್. ನನ್ನ ಪ್ರೊಫೈಲ್ ನೇಮ್ ಬಂದು ದ ಕರ್ಲಿ ಗರ್ಲಿ ಅಂತ. ನಾವಿವಾಗ ಹೋಗ್ತಿರೋದು ವಿಲೇಜ್ಗೆ. ಆ ವಿಲೇಜಲ್ಲಿ ಅಲ್ಲಿ ಏನಂತಾರೆ, ದೂರದರ್ಶಕ ಹುಡುಕಿ ನೋಡಿದ್ರು ಕೂಡ ಒಂದು ಅಂಗಡಿ ಇಲ್ವಂತೆ. ಸೊ ನಾಳೆ ಪೂರ್ತಿ ಕುತ್ಕೊಂಡು ಚೆನ್ನಾಗಿ ಗಡತ್ತಾಗಿ ತಿನ್ನೋದಕ್ಕೆ ಇವಾಗ ಪೂರ್ತಿ ತಗೊಂಡು ಹೋಗ್ತಾ ಇದ್ದೀವಿ. ಒನ್ ಡೇ ಫುಲ್ ಕುತ್ಕೊಂಡು ತಿನ್ಬೇಕಲ್ಲಿ ಏನೂ ಇಲ್ಲ. ನಾಳೆ ಫುಲ್ ರೆಸ್ಟಿಂಗ್. ಕನ್ನಡದವ್ರು ಹಾಯ್ ಮಾಡಿ. ಬೆಂಗಳೂರು ಹಾಯ್ ಮಾಡಿ. ಹಾಯ್ ಮಾಡಿದ್ರೆ 20 ರೂಪೀಸ್ ಡಿಸ್ಕೌಂಟ್ ಕೊಡ್ಬೇಕು ಇವಾಗ. ನಾನು ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ಮೇಲಿಂದ ಲೇಸ್ ತಿಂದಿರೋದು ಯಾವ ಜಮಾನನೋ ಅನ್ನಿಸ್ತಿದೆ. We
are learning Tamil with Ashirwad uncle. You ಅಂದ್ರೆ ನೀ. ವಿತ್ ರೆಸ್ಪೆಕ್ಟ್ಫುಲಿ ಹೇಳಿದರೆ ನೀಂಗಲ್. ಓಕೆ. ನನ್ನ ಸಮ ಇರಕ ಅಂತಂದ್ರೆ ನಾನು ಸಾಗದಾಗಿದ್ದೀನಿ. ನಾಂಗಲ್. ಓಕೆ, ನಾಂಗಲ್ ಅಂತ. ನಾಂಗಲ್ ಮೀನ್ಸ್ ನಮ್ಮ ಇಲ್ಲ ಅಮ್ಮ. ಓಕೆ, ನಾನು ಅನ್ನಕ್ಕೆ ನಾನು ಸಾಕದಾಗಿದ್ದೀನಿ ಅನ್ನಕ್ಕೆ. ನಾನು நல்லா இருக்கேன். ஓகே, நான் நல்லா இருக்கு, நான் சக்க, நான் செம்மா இருக்கு. உங்கள் பேர் என்ன ಅಂತಂದ್ರೆ ವಾಟ್ ಇಸ್ ಯುವರ್ ನೇಮ್? என்ன சொல்ற? ನಿಮ್ಮ ಹೆಸರೇನು? என்ன சொல்ற? ನೋಡಿ ಕರೆಕ್ಟ್ ಫುಲ್ ತಮಿಳಿಯನ್ ತರನೇ ಮಾತಾಡ್ತಿರಲ್ಲ. என்ன சொல்ற ಆಶೀರ್ವಾದ್ ಸರ್? ಮೀನಿಂಗ್ ಇಸ್ ಗುಡ್, ನೈಸ್ ದೇರ್. ಆಮೇಲೆ ಇನ್ನೊಂದೆರಡು ವರ್ಡ್ ಹೇಳ್ಕೊಡಿ. எங்க போறே? நோ வேர் ஆர் யூ கோயிங்? ಇರಿ. எங்க போற? எங்க போறீங்க? ಕರೆಕ್ಟ್? நான் போற டீ கேக்க போறேன். ಓಕೆ. ಸಾಪಡಿಚ್ಕಾ? ಊಟ ಆಯ್ತಾ? ಅಲ್ಲ, ಅದು ಹೆಂಗ್ ಹೇಳ್ತಾರೆ ತಿಂದ್ರ ಅಂತ ಕೇಳಕ್ಕೆ. ಸಾಪ್ಟಾಚಾ ಸರ್, ಸಾಪ್ಟಾಚಾ? ಸಾಪ್ಟಾಚಿ. ಫುಲ್ ತಮಿಳ್ ಹತ್ರನ ಮಾತಾಡ್ತಿದ್ದೀನಿ ನೋಡಿ. ಇವಾಗ ನಾವು ಪೂಂಬಾರೈ ವಿಲೇಜ್ ಬಂದಿದ್ದೀವಿ. ಬ್ಯಾಕ್ ಸೈಡ್ ಹೋಗ್ತಾ ಇದೀವಿ. ಇವಾಗ ಹೋಗ್ತಿರೋದು ನಮ್ಮ ರೆಸಾರ್ಟ್ಗೆ. ಇದು ವಿಲೇಜ್ ಮಧ್ಯದಲ್ಲಿದೆ. ರೋಡ್ ಇಸ್ ಹಾಫ್ ವೇ ರೋಡ್ ಅಂತೆ. ಫುಲ್ ಸ್ಟೆಪ್ ಫಾರ್ಮಿಂಗ್ ಮಾಡಿದ್ದಾರೆ. ಗಾರ್ಲಿಕ್ ಕ್ಯಾರೆಟ್. ಯಾರಾದ್ರೂ ಸೊಂಟನ ಹೋಗಿರೋರು ಬಂದ್ರೆ ಈ ರೋಡಲ್ಲಿ ಸೊಂಟ ಪೂರ್ತಿ ಸರಿಯಾಗಿ ಹೋಗುತ್ತೆ. ಯಪ್ಪ, ಫುಲ್ ಡಮಾಲ್ ಡಿಮಿಲ್ ಯಪ್ಪ. ಪೇಮೆಂಟ್ ಪೋಡಿಕಿಟ ಇರಕ್ಕೆ ಆಶೀರ್ವಾದ್ ಸರ್. ಫುಲ್ ತಮಿಳು ಬ್ರೋ. ನಾವಿವಾಗ ನಂದು ಮೈ ಗಾಡ್, ನನ್ನ ರೆಸಾರ್ಟ್ ಪಾಯಿಂಟಿಗೆ ಬಂದೀನಿ. ಇಲ್ಲಿ ಹಾಸ್ಟೆಲ್ ನೋಡಿ ಏನು ಕ್ರೇಜಿಯಾಗಿದೆ. ನಾನಿವಾಗ ನನ್ನ ರೆಸಾರ್ಟ್ಗೆ ಹೋಗಕ್ಕೆ ಅಯ್ಯಪ್ಪ ಇಲ್ಲಿ ಇಳ್ಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ ಲಗೇಜ್ ಆದ್ರು ತೊಗೊಂಡು ಹೋಗಿ ಜನ ಇದ್ದಾರೆ. ನೀವು ಅದನ್ನು ಹಿಂದ್ಗಡೆ ಬೆನ್ನಿಗೆ ಹಾಕೋಬೋದು ಅಂಕಲ್. ಇದು ನಂದಾ? ಅಪ್ಪ ಅದೇ ಅಂದ್ಕೊಂಡೆ, ಸಾರಿ. ಎಲ್ಲಿರೋದು ರೆಸಾರ್ಟ್? ಈ ರೂಮ್ ಎಫ್ಡೆ ಸ್ಮಾರ್ಟ್ ಪರ್ ಟುಮಾರೋ ಕ್ಯಾಬಿನ್ ಫುಲ್ ಡನ್. ಓಕೆ ಬ್ರೋ, ನನ್ನ ರೂಮ್ ವ್ಯೂ ತೋರಿಸಿದ್ರೆ ಬಾಯ್ ಪಡ್ಕೋತೀರ. ಲುಕ್ ಎಟ್ ದಿಸ್. ದಿಸ್ ಇಸ್ ಮೈ ರೂಮ್ ವ್ಯೂ. ಇದು ಫ್ರಂಟ್ ಕ್ಯಾಮ್ರಲ್ಲಿ. ಇದು ನನ್ನ ರೂಮ್ ವ್ಯೂ. ಕ್ಯಾನ್ ಯು ಸಿ ಹಿಯರ್? ದಿಸ್ ಇಸ್ ಮೈ ರೂಮ್ ವ್ಯೂ. Oh my god. Whoa! Oh my god. This is my room view, bro. Look at it. Look at it. ಅಲ್ಲೆಲ್ಲ ಬೇರೆ ಬೇರೆ ಕ್ಯಾಬಿನ್ಗಳಿದ್ದಾವೆ. ಬಟ್ ಇದು ಏನು ಪ್ರೈವೇಟ್ ಆಗಿದೆ ಅಂತ ಅಂದರೆ, ಅಲ್ಲಿ ಕ್ಯಾಂಪ್ ಫೈರ್ ಇದೆ, ಅಲ್ಲೂ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಯು ಕ್ಯಾನ್ ಸಿಟ್ ಹಿಯರ್ ಆಲ್ಸೋ. ಆ್ಯಂಡ್ ಇಲ್ಲೊಂದು ಏನಂತಾರೆ ಇದಿದೆ. ನನಗೆ ತುಂಬ ಎಕ್ಸೈಟ್ ಆದಾಗ ಚಪ್ಪಲ್ ಹೆಸರು ಗೊತ್ತಾಗಲ್ಲ, ಆಯಿತಾ. ಆ್ಯಂಡ್ ಅಲ್ಲಿ ವಾಟರ್ಫಾಲ್ ಕಾಣಿಸ್ತಿದೆ ನೋಡಿ. ದಟ್ ಈಸ್ ಅ ವಾಟರ್ಫಾಲ್. ಲುಕ್ ಸೋ ಬ್ಯೂಟಿಫುಲ್. ಆ್ಯಂಡ್ ಆ ಕಡೆ ಒಂದು ಹಾಸ್ಟೆಲ್ ಇದೆ. ಬ್ರೋ, ಇದು ಫೆಬ್ರವರಿ ಅಲ್ವಾ? ಬಿಸಿಲಿರುತ್ತೆ, ಸಮ್ಮರ್ ಇರುತ್ತೆ. ಬಟ್ ಎಷ್ಟು ಚಳಿ ಇದೆ ಅಂತಂದರೆ ಕೈಯೆಲ್ಲ ಮರಗಟ್ಟೋಗಿದೆ ಫುಲ್ಲು. ವೋ, ಜಸ್ಟ್ ಲುಕ್ ಎಟ್ ದಿಸ್.
ಪ್ರತಿ ಸರಿನೂ ಆಕಾಶ, ಮೋಡ, ಬುಕ್ಸ್ ಓದೋದು, ವಾಕಿಂಗ್ ಹೋಗೋದು, ಈ ಥರ ಗ್ರೀನ್ರಿ ನೋಡೋದು ಮೊದಲೇ ನನಗೆ ಹುಚ್ಚು ಪ್ರೀತಿ ಆಯಿತಾ. ಸಖತ್ತಂದರೆ ಸಖತ್ ಇಷ್ಟ. ಈ ಪ್ಲೇಸನ್ನು ಚೂಸ್ ಮಾಡಿರೋದಕ್ಕೆ ಆ್ಯಂಡ್ ದೇವ್ರು ನಂಗೆ ಇಲ್ಲಿಗೆ ಬರೋಕ್ಕೆ ಬಿಟ್ಟಿರೋದಕ್ಕೆ ನಾನು ಎಷ್ಟು ಗ್ರೇಟ್ಫುಲ್ ಫೀಲ್ ಮಾಡ್ತಿದ್ದೆ ಅಂತಂದರೆ ಓ ಮೈ ಗಾಡ್. ಬಿಕಾಸ್ ಐ ಬಿಲೀವ್ ಆಯಿತಾ, ನೀವೆಲ್ಲಾದರೂ ಒಂದು ಪ್ಲೇಸ್ಗೆ ಹೋಗಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಯಾರನ್ನೋ ಮೀಟ್ ಮಾಡಬೇಕು ಅಂತಂದರೆ ಅದು ಯೂನಿವರ್ಸ್ ಪ್ಲ್ಯಾನ್ ಮಾಡಿರುತ್ತೆ. ನಿಮಗೆ ಅದು ಪ್ಲ್ಯಾನ್ ಆಗಿಲ್ಲ ಅಥವಾ ಅದು ಮಂಜೂರು ಮಾಡಿಲ್ಲ ದೇವರು ಅಂತಂದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಐ ವಾಸ್ ಫೀಲಿಂಗ್ ಸೋ ಗ್ರೇಟ್ಫುಲ್ ಆಯಿತಾ. ಯಪ್ಪ, ಇಂಥ ಪ್ಲೇಸು ನೋಡೋಕ್ಕೆ ನನಗೆ ಜೀವನದಲ್ಲಿ ಅವಕಾಶ ಸಿಕ್ಕಿದ್ದಿಲ್ಲ ಅಂತ. ಬಿಕಾಸ್ ಐ ಆಲ್ವೇಸ್ ಫೈಂಡ್ ಹ್ಯಾಪಿನೆಸ್ ಇನ್ ಲಿಟಲ್ ಥಿಂಗ್ಸ್. ನನಗೆ ಈ ಥರ ಪ್ಲೇಸಿಗೆ ಬಂದರೆ ಮೈ ಜುಮ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಸಂಜೆ ಕಂಪ್ಲೀಟಾಗಿ ನೇಚರ್ನ ಅಡ್ಮೈರ್ ಮಾಡೋದ್ರಲ್ಲೇ ಕಂಪ್ಲೀಟ್ ಡೇ ಹೋಯಿತು. ಅಷ್ಟು ಖುಷಿ ಅನ್ನಿಸ್ತಿತ್ತು ನನಗೆ ವ್ಯೂ ನೋಡಿ. ಪ್ರತಿದಿನ ಬೆಂಗಳೂರಿಂದು ಸೌಂಡ್ ಎಲ್ಲ ಕೇಳಿ ಏನೋ ಒಂಥರ ಬೇರೆ ಥರ ಫೀಲ್ ಬರ್ತಿತ್ತು ಇಲ್ಲಿ ಬಂದು. ಇದೊಂದು ಸಚ್ ಅನ್ಪಾಪ್ಯುಲರ್ ಒಪಿನಿಯನ್ ಆಯಿತಾ. ನಾವು ಬೆಳೆಯುವಾಗ ಅಥವಾ ಅಡಲ್ಟ್ಹುಡ್ಡಲ್ಲಿರುವಾಗ ನಾವು ಕೆಲಸ ಮಾಡುವಾಗ ನಮ್ಮ ಲೈಫ್ ಫುಲ್ ಮನೆ, ಕೆಲಸ, ಅಲ್ಲಿ ಕೊಲೀಗ್ಸ್ ಅಥವಾ ನಮ್ಮ ಫ್ಯಾಮ್ಲಿ ಜೊತೆ ಮಾತಾಡೋದು ಅಥವಾ ನಮ್ಮ ಹತ್ರದವ್ರ ಜೊತೆ ಮಾತಾಡೋದು ಅಷ್ಟೇ ತಿರುಗ್ತಾ ಇರುತ್ತೆ. ಆ್ಯಂಡ್ ನಿಮಗೆ ರಜೆ ಬಂದಾಗ ಒಂದಿನ ರೆಸ್ಟ್ ಮಾಡ್ತೀರಾ, ಇಲ್ಲ ಹೊರಗಡೆ ಹೋಗ್ತೀರಾ. ಇಟ್ ಈಸ್ ವೆರಿ ರೇರ್ ನಮ್ಮ ಮೈಂಡಿಗೆ ನಾವು ಟೈಮ್ ತೊಗೊಂಡು ಥಿಂಕ್ ಮಾಡಿಸುವಷ್ಟು. ಲೈಕ್ ಇವತ್ತು ಫುಲ್ ಏನಾದ್ರು ರಜೆ ಹಾಕಿಬಿಟ್ಟು ಏನೂ ಮಾಡದೆ ಎಲ್ಲರೂ ಹೊರಗಡೆ ಹೋಗೋಣ. ಬಿಕಾಸ್ ಗೊತ್ತಿಲ್ಲ ಯಾವಾಗ ಈ ಲೈಫ್ ಎಂಡ್ ಆಗುತ್ತೆ ಆ್ಯಂಡ್ ಯಾವಾಗ ನಾವು ಎಲ್ಲರೂ ಕೂಡ ಇರಲ್ಲ. ಯಾರಿಗೆ ಗೊತ್ತು ಇವಾಗ ನಾಳೆನೇ ಎಂಡ್ ಆಗ್ತಿದೆ ಅಂತ. ಅಂದರೆ ನಾನು ಇಲ್ಲಿವರೆಗೂ ಅಂದರೆ ಇವತ್ತಿನ ದಿನದವರೆಗೂ ನಾನು ಏನು ನೋಡಿದ್ದೀನಿ, ಬರೀ ಕೆಲಸ, ಅದು ಇದು, ಸ್ಟ್ರೆಸ್ಸು, ಹಾಗೆ ಹೇಗೆ ಅಂತಲೇ ಅಂದ್ಕೊಂಡಿರ್ತೀವಿ ಅಲ್ಲ. ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ಟು ಟೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್ ಟು navigate places, see what life has to offer and just chill. ಆರಾಮಾಗಿ ಏನು ಯೋಚನೆ ಮಾಡ್ದೇ ಒಂದು ಸ್ವಲ್ಪ ದಿನ ಅಥವಾ ಒಂದು ದಿನನಾದರೂ, ಬಿಕಾಸ್ ನೀವು ಒಂದು ದಿನ ಸೈಲೆಂಟಾಗಿ ಕೂತ್ಕೊಂಡ್ರೆ ಏನು ಜಗತ್ತು ಮುಳುಗೋಗಲ್ಲ. ಸೊ ಟೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್ ಅಂತ ಫೀಲ್ ಆಗುತ್ತೆ ಜಾಸ್ತಿ ಈ ಥರ ಇದ್ದಾಗ. ಭಯ ಎತ್ತನ ಮಣಿಕೆ ಇರಕ್ಕೆ ಸ್ಟಾರ್ಟ್ ಆಗಿ ಕರೆಕ್ಟ್ ತಮಿಳ್ ಕರೆಕ್ಟ್ ಭಯ தமிழ் பேசாத புரிஞ்சுக்கிறீங்க, பட் பேசாக புரியல. தமிழ் பேசுகிறத புரிஞ்சுக்கிறீங்க, ஆனால் தமிழ் பேச கொஞ்சம் கொஞ்சம் தான் வருது. பையா தமிழ் பேசாத புரிஞ்சுக்கிறீங்க, பட் எனக்கு பேசாதா தெரியும். பண்ணுறீங்களா? பையா தமிழ் பேசாத புரிஞ்சுக்கிறீங்க, ஆனால் திரும்பவா பேசாதா தெரியல. ஓ மை காட், so good my Tamil is. How is it possible? ಅದು ಹೆಂಗ್ ಮೂನದು? It looks so crazy. Bro, oh my god, fuck dude. ಈ ಪ್ರಾಪರ್ಟಿದು 1 day ಸ್ಟೇ ಸ್ಟಾರ್ಟ್ಸ್ ಫ್ರಮ್ 8,500 rupees per night ಆ್ಯಂಡ್ ವೇರಿ ಆಗುತ್ತೆ. ನಾನು ಇನ್ಫ್ಲುಯೆನ್ಸರ್ ಆಗಿ ವರ್ಕ್ ಮಾಡೋದ್ರಿಂದ ನಾನು ಅವ್ರ ಹತ್ರ ಕೊಲ್ಯಾಬ್ ಮಾಡ್ಕೊಳ್ತಿದ್ದೆ. ಸೊ ಸ್ಟೇ ನನಗೆ ಫ್ರೀ ಇತ್ತು. ಬಟ್ ಊಟ ಪಕ್ಕದೊಂದು ರೆಸ್ಟೋರೆಂಟಿಂದ ತರಿಸ್ಕೊಡ್ತಿದ್ರು. ಇಲ್ಲೇ ಹಾಸ್ಟೆಲ್ ಇದೆ ಅಂತ ಹೇಳಿದೆ ಅಲ್ವಾ. ಆ್ಯಂಡ್ ಸಂಜೆ ಅವರೇ ಬಾರ್ಬಿಕ್ಯೂ ಸೆಟ್ ಮಾಡಿದರು. ಸಖತ್ ಸಖತ್ತಾಗಿತ್ತು. ವೆಜ್ ಆಪ್ಷನ್, ನಾನ್ ವೆಜ್ ಆಪ್ಷನ್ ಎರಡೂ ಇತ್ತು. ಒಂದು ಲೈಟಾಗಿ ಭಯ ಥರ ಫೀಲ್ ಆಗ್ಬೋದಾಯ್ತಾ. ರಾತ್ರಿ ಒಬ್ಬಳೇ ಇದ್ದೀನಿ, ಇಂಥ ಒಂದು ದೊಡ್ಡ ಪ್ಲೇಸ್ ಇದೆ ಆ್ಯಂಡ್ ಇಲ್ಲಿ ಯಾರೂ ಜಾಸ್ತಿ ಮನೆಗಳು ಇಲ್ಲ, ಪ್ರಾಪರ್ಟೀಸ್ ಎಲ್ಲ ದೂರ ಇದೆ ಏನು ಅಂತ. ಬಟ್ ಇಟ್ ಈಸ್ ವೆರಿ ಸೇಫ್, ವೆರಿ 100% ಸೇಫ್. ಆ್ಯಂಡ್ ಈ ರೆಸಾರ್ಟ್ ಓನರ್ ಕೂಡ ಇಲ್ಲೇ ಒಂದು 50 meters ಅವೇಯಲ್ಲಿ ಅವ್ರ ಮನೆ ಇರುತ್ತೆ. ಆ್ಯಂಡ್ ಎನಿ ಟೈಮ್ ಹುಡುಗರು ಇರ್ತಾರೆ ಹೆಲ್ಪ್ ಮಾಡೋದಕ್ಕೆ, ಅಂದರೆ ರೆಸಾರ್ಟ್ ನೋಡ್ಕೊಳ್ಳೋಕಿರೋರು. ಐ ಆಮ್ ಸಾರಿ ಫಾರ್ ಮೈ ವರ್ಡ್ಸ್. ನಾನು ಬೆಳಗ್ಗೆ ಎದ್ದು ಇದನ್ನು ಎಡಿಟ್ ಮಾಡ್ತಾ ಇದ್ದೀನಿ. ಬಿಕಾಸ್ 1.5 month ಐ ಬೀನ್ ಪೋಸ್ಟ್ಪೋನಿಂಗ್ ದ ಎಡಿಟಿಂಗ್. ಎವ್ರಿ ಟೈಮ್ ಆಮೇಲೆ ಮಾಡೋಣ ಅಂತ ಅನ್ನಿಸ್ತಿರುತ್ತೆ. ಸೊ ನಾನು ಸ್ಕ್ರಿಪ್ಟು ಬರ್ದಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಸೊ ಏನು ಅಂದ್ಕೋಬೇಡಿ.
This is how I ended my day 1 in Kodaikanal. ಕಂಪ್ಲೀಟಾಗಿ ಲೀವ್ ಮಾಡಿದೆ ಅಂತ ಫೀಲ್ ಆಯಿತು. ಡೇ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಯಾವ್ ಅ ಗುಡ್ ಡೇ. ಚಳಿ.